ಯಜಮಾನ್ರು ಅವಳ ಎಲ್ಲೋ ಕರ್ಕೊಂಡು ಹೋಯ್ತೀನಿ ಅನ್ಬಿಟ್ಟು ಇಲ್ಲಿ ಕರ್ಕೊಂಡ್ ಬರ್ತಾವ್ರೆ. ಅದ್ ನಿಮಗ್ ಗೊತ್ತು ತಾನೆ? ಗೊತ್ತಿಲ್ದೆ ಏನು, ಅವಳು ಇಲ್ಲಿ ಬಂದ್ರು ನಾವತ್ರ ಹೇಳಕ್ಕಿಲ್ಲ. ಬಲೆ ಕೆಲಾಡಿ ಬಿಡಿ ಅತ್ತವ ನೀವು. ಆಮೇಲೆ ಒಳಕ್ ಹೋಗಿ ಹಾಲಿಟ್ಬಿಡಿ, ಅವ್ರು ಬಂದ್ರೆ ಕುಡಿಯಕ್ ಕೊಡಕ್ ಆಯ್ತದೆ. ಅಯ್ಯೋ ನಾಗ್ಲೇ ಹಾಲ್ ಕಾಯಿಸಿಟ್ಟಿವ್ನಿ, ಊಟ ಮಾಡಕ್ಕೆ ಅಡ್ಗೆನೂ ಮಾಡಿಟ್ಟಿವ್ನಿ. ಅಪ್ಪಯ್ಯ, ಅಕ್ಕ ಇಲ್ಲಿಗ್ ಬಂದು ನಿಮ್ಗಿದೆಲ್ಲ ಗೊತ್ತಿತ್ತಲ್ಲ, ಮೊದ್ಲೇ ಯಾಕೆ ಹೇಳಿಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ರೆ? ಬೇಜಾರಾಕವ ಮಾಡ್ಕತಾಳೆ. ನಮ್ಮನ್ನೆಲ್ಲ ನೋಡ್ಬಿಟ್ಟು ಕೋಪ ತಾಪನೆಲ್ಲ ಮರ್ತು ಓಡ್ ಬಂದ್ ಅಕ್ಕಳಿಂದ ತಪ್ಕೊಂಡು ನಾಲ್ಕನಿಗೆ ಕಣ್ಣೀರ್ ಹಾಕ್ತಾಳೆ. ನಮ್ಗೆಲ್ಲ ಅವಳನ್ನ ಸಮಾಧಾನ ಮಾಡೋದೇ ಆಯ್ತದೆ. ನಾನ್ ಮೈರಿ ಕಣ್ಣೀರ್ ಹಾಕೋದಿಕ್ ಬಿಡಲ್ಲ. ಅವಳು ಯಾವಾಗ್ಲೂ ಖುಷಿಯಾಗಿರೋಗೆ ನೋಡ್ಕೊಂತೀನಿ. ನೋಡಿದ್ರಾಳೆಂದ್ರೆ ಮನೆ ಮಗಳು ಮನೆಗ್ ಬತ್ತಾಳೆ ಅಂದ್ರೆ ನಮ್ಮನೆ ಏಟ್ ಕಳೆ ಆಗದೆ ಅಂತ. ನಂಗೇನು ಇವತ್ತೇ ನಮ್ಮನೆ ದೀಪಾವಳಿ ಏನು ಅಂತ ಅನಿಸ್ತೈತೆ. ಹೌದು ಅತ್ತವ, ನಂಗೂ ಹಂಗೆ ಅನಿಸ್ತಾ ಇದೆ. ಇಷ್ಟೊತ್ತಾಗ್ಲೇ ಅವರು ಊರ್ ದಾರಿಗೆ ಬಂದಿರ್ತಾರೆ. ನೋಡ್ತೀಯ ಮಾಮ್, ನಿನ್ಗೊಂದ್ ಮಾತು ಹೇಳ್ದೆ ಹೆಂಡತಿ ಮಾತನ್ನ ಕೇಳ್ಕೊಂಡು ಅವಳನ್ನ ಊರಿಗೆ ಕರ್ಕೊಂಡು ಹೋಗಿದ್ದಾನೆ. ನಿನ್ ಹತ್ರ ಬೇಡ ಮಾಮ್, ನಮ್ಮ ಹತ್ರ ಆದ್ರೂ ಹೇಳ್ಬೋದಿತ್ತಲ್ಲ. ಅದನ್ ಮುಚ್ಚಿಡೋದೇನಿದೆ? ಇದು ಅವನ್ ನಿರ್ಧಾರ ಅಲ್ಲ ಸಮಂತ. ಆ ಕೆಲಸದವಳು ಅವನ್ ತಲೆ ತುಂಬಿರ್ತಾಳೆ, ಇವನು ಕೋಲೆ ಬಸವಂತರ ತಲೆ ಆಡಿಸ್ಕೊಂಡು ಹೋಗಿರ್ತಾನೆ. ಅದು ಅಲ್ದೆ ನಿಮ್ಮ ಅಪ್ಪನ ಸಪೋರ್ಟ್ ಬೇರೆ ಇದೆಯಲ್ವಾ, ಅದಕ್ಕೆ ಅವಳು ಊರಿಗೆ ಕರ್ಕೊಂಡು ಹೋಗಿರ್ತಾಳೆ. ಅಲ್ಲ ಮಾಮ್, ಈ ಡ್ಯಾಡ್ ಮಯೂರಿಗೆ ಯಾಕೆ ಸಪೋರ್ಟ್ ಮಾಡ್ತಾರೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಅವ್ರ ಕೈ ಹಿಡಿದು ಇಷ್ಟು ವರ್ಷ ಸಂಸಾರ ಮಾಡಿರೋ ನೀನ್ ಮೇಲೆ ಇಲ್ದಿರೋ ಕಾಳಜಿನ ಅವಳ ಮೇಲೆ ತೋರಿಸ್ತಾರೆ. ಯಾವುದೇ ವಿಷಯ ಬರ್ಲಿ ಅವಳ ಪರವಾಗಿ ನಿಂತ್ಬಿಡ್ತಾರೆ. ಎಷ್ಟೇ ಆದ್ರೂ ಅವಳು ನಿಮ್ಮ ಅಪ್ಪನ ಊರ್ನವಳೆ ಅಲ್ವಾ. ಅದು ಅಲ್ದೆ ತೋಟ ನೋಡ್ಕೊಳ್ತಾ ಇದ್ದಾಳೆ ಅನ್ನೋ ಅನುಕಂಪ, ತಾರಕ್ ತಾಳಿ ಕಟ್ಟಿದಾನೆ ಅನ್ನೋ ಮಮಕಾರ ಸೇರಿ ಅವಳ ಪರ ವಹಿಸ್ಕೊಂಡು ಮಾತಾಡೋ ಹಾಗಾಗಿದೆ. ಮಾಮ್, ತಾರಕ್ನ ಈಗ ಅವಳ ಜೊತೆ ಊರ್ ಕರ್ಕೊಂಡು ಹೋಗಿದ್ದಾಳೆ.